ಹಾಯ್ ಹೆಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಮಾರ್ನಿಂಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫುಲ್ ಡೇ ವಿಡಿಯೋನ ಶೂಟ್ ಮಾಡೋಣ ಅಂತಲೇ ಅಂದ್ಕೊಂಡೆ, ಬಟ್ ಮಧ್ಯದಲ್ಲಿ ಗ್ಯಾಪ್ ಆಗೋಯಿತು. ಯಾಕೆ ಅಂತಲೂ ಕೂಡ ವಿಡಿಯೋದಲ್ಲೇ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನಾನು ಮಾರ್ನಿಂಗ್ ಎದ್ದಾಗ ಆಲ್ರೆಡಿ 6:15 ಆಗಿತ್ತು ಟೈಮು. ಸೊ ಆಚೆ ಬಂದು ನೋಡಿದ್ರೆ ಆವಾಗ ತಾನೇ ಚೆನ್ನಾಗಿ ಬೆಳಕಾಗ್ತಾಯಿತ್ತು ಮನೆ ಒಳಗಡೆ. ಇವಾಗಂತೂ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ ನೈಟ್ ಫುಲ್ಲು ಫ್ಯಾನ್ ಓಡೋದ್ರಿಂದ ತುಂಬ ಸೆಕೆ ಅಂದರೆ ಸೆಕೆ ಆಗ್ತಾಯಿರುತ್ತೆ, ಮನೆ ಒಳಗಡೆ ಮಲ್ಗೋಕ್ಕೆ ಆಗಲ್ಲ. ಸೊ ಆಚೆ ಬಂದು ನೋಡ್ತಿದ್ದಂಗೆ ತಂಪಾದ ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು. ಬೆಳ್ಳಂಬೆಳಗ್ಗೆ ಬೀಸ್ತಾ ಇರೋಂಥ ಈ ತಂಪಾದ ಗಾಳಿನ, ಫ್ರೆಶ್ ಏರ್ನ ತಗೊಂಡೆ, ವಾತಾವರಣನ ಹಾಗೆ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಮೈಂಡ್ನು ಫ್ರೀ ಮಾಡಿಕೊಂಡು ಇವತ್ತೇನೇನಿದೆ ಕೆಲಸಗಳು ಅಂತೆಲ್ಲನೂ ನೆನ್ಪು ಮಾಡಿಕೊಂಡು ಸದ್ಯ ಈಗ ಒಳಗಡೆ ಬಂದು ಮಾರ್ನಿಂಗ್ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಅಭ್ಯಾಸ ಇದೆ ಡೈಲಿ. ಸೊ ಹಾಗಾಗಿ ಸ್ಟವ್ ಆನ್ ಮಾಡಿ ಒಂದು ಕಡೆ ಬಿಸಿನೀರು ಕಾಯಕ್ಕೆ ಇಟ್ಕೊಂಡೆ. ಮತ್ತು ನಮ್ಮ ಪಾಪು ಇನ್ನೂ ಮಲ್ಕೊಂಡಿದ್ದ, ಟೈಮ್ ಇನ್ನೂ ಆಗಿರಲಿಲ್ವಲ್ಲ, ಆ ಕಾರಣಕ್ಕೋಸ್ಕರ. ಸೊ ಇನ್ನು ಅವನು ಎದ್ದ ಮೇಲೆ ಓಡಾಡೋಕ್ಕಿಂತ ಜೊತೆಗೆ ಇವತ್ತು ತುಂಬ ಕೆಲಸ ಇದೆ, ಎಲ್ಲ ಡಿಲೇ ಮಾಡೋದು ಬೇಡ. ಅಡುಗೆ ಕೆಲಸಗಳು ಏನೇನಿದೆ ಅದನ್ನೆಲ್ಲ ಬೇಗನೆ ಮುಗಿಸ್ಕೊಂಬಿಡೋಣ ಒಂದರಿಂದ ಒಂದು ಅಂದ್ಕೊಂಡು ಅವನಿಗೂ ಇವಾಗಲೇ ಹಾಲು ಕೂಡ ಕಾಯಿಸಿಟ್ಬಿಡೋಣ ಅಂಥೇಳಿ ಕಾಯೋಕ್ಕಿಡ್ತಾ ಇದ್ದೀನಿ. ಮತ್ತು ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ, ನಾಳೆನೇ ಯುಗಾದಿ ಹಬ್ಬ ಆಗಿರೋದ್ರಿಂದ ನಮಗೆಲ್ಲ ಈ ಮಂತ್ಲಿ ಬರೋವಂಥ ಯುಗಾದಿ, ಸಂಕ್ರಾಂತಿ, ಶಿವರಾತ್ರಿ ಇವೆಲ್ಲ ಕೂಡ ಒಂಥರ ದೊಡ್ಡ ಹಬ್ಬಗಳ ರೀತಿನಲ್ವಾ. ಸೊ ಅದಲ್ಲದೆ ಯುಗಾದಿ ನಮ್ಮೆಲ್ರಿಗೂ ಅಂದರೆ ಕನ್ನಡಿಗರಿಗೆ ಹೊಸ ವರ್ಷದ ರೀತಿಯಲ್ಲಿ. ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ ಈ ಹಬ್ಬ ಹರಿದಿನ ಬಂದರೆ ಮೇಯ್ನ್ ಕೆಲಸ ಅಂದರೆ ಮನೆಯೆಲ್ಲನೂ ತುಂಬ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಬೇಕು ಅನ್ನೋದೇ ಅಲ್ವಾ. ಸೊ ಇವತ್ತು ನಾನು ಅದೇ ಉದ್ದೇಶದಿಂದನೇ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ಇವತ್ತು ಆಲ್ರೆಡಿ 1 ವೀಕಿಂದ ನಾನು ಮನೆಯೆಲ್ಲನೂ ಒಂದೊಂದಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಒನ್ ಡೇ ಬೆಡ್ಶೀಟ್ಗಳು ಮತ್ತು ಸ್ಕ್ರೀನ್ಗಳು, ಡೋರ್ ಮ್ಯಾಟ್ ಅದು ಇದು ಅಂತೆಲ್ಲ ಒಂದೊಂದು ದಿನವೂ ಒಂದೊಂದು ಥರ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇವತ್ತು ಲೈಟಾಗಿ ಮನೆಯಲ್ಲಿ ದುಂಬೆಲ್ಲನ ತೊಗೊಂಡು ಮೇಯ್ನು ದೇವ್ರ ಮನೆನ ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ನಾನು ಹೇಗೆ ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡ್ತೀನಿ ಅನ್ನೋದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನೀಗ ಟಿಫನ್ಗೂ ಇವಾಗಲೇ ರೆಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡಿಕೊಂಡೆ. ಸೊ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ನನಗೆ ಖಾಲಿ ಬಿಸಿನೀರು ಬೇಡ, ನನಗೆ ಸ್ಪೆಷಲ್ ಡಯಟ್ ಡ್ರಿಂಕ್ ಮಾಡಿಕೊಡು ಅಂತ ಹೇಳಿದ್ರು. ಸೊ ಅದೇನಿಲ್ಲ, ಓಂಕಾಳು, ಜೀರಿಗೆ, ಶುಂಠಿ, ಲೆಮನ್ನು ಇದನ್ನೆಲ್ಲ ಹಾಕಿ 1 ಲೋಟ ನೀರು ಆಗೋವರೆಗೂ ಕುದಿಸ್ಕೊಂಡು ಕುಡಿದ್ರೆ ಆಯಿತು. ಸೊ ಅದನ್ನು ಮಾಡಿಕೊಟ್ಟೆ ಅವರಿಗೆ. ನಾನು ಟಿಫನ್ಗೆ ಇವತ್ತು ಟೊಮೊಟೊ ಬಾತ್ ಮಾಡಿಬಿಟ್ಟೆ. ಮಧ್ಯಾಹ್ನಕ್ಕೂ ಸೇರಿಸಿನೇ ಅಡುಗೆ ಮಾಡ್ಕೊಂಡಿದ್ದೀನಿ. ಇವತ್ತು ಫುಲ್ ಮನೆ ಡೀಪ್ ಕ್ಲೀನ್ ಇರೋದ್ರಿಂದ ಯಾವಾಗಲೂ ಪದೇ ಅಡುಗೆ ಮನೆಗೆ ಇವಾಗ ಅಡುಗೆನೇ ಮಾಡ್ಕೊತ ನಿಂತ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ಪೆಂಡಿಂಗ್ ಉಳ್ಕೊಳ್ಳುತ್ತಲ್ಲ ಅಂತ. ಸೊ ಟಿಫನ್ ಆದಮೇಲೆ ನಮ್ಮ ಹಸ್ಬೆಂಡ್ ಟಿಫನ್ ತಿನ್ಕೊಂಡು ರೆಡಿಯಾಗಿ ಡ್ಯೂಟಿಗೆ ಹೋದರು. ಹಿಂದೆಯೇ ನಾನು ಮತ್ತು ಪಾಪು ಟಿಫನ್ ಮಾಡಿಕೊಂಡು ಇವಾಗ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಯೂಶ್ವಲಿ ನಾವೆಲ್ಲರೂ ಈ ವಾರದ ಟೈಮ್ನಲ್ಲಿ ಮತ್ತು ಹಬ್ಬಗಳಲ್ಲೆಲ್ಲನೂ ಡೀಪ್ ಕ್ಲೀನ್ ಮಾಡ್ಕೊತೀವಿ. ಅದೇ ರೀತಿ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಇವತ್ತು ಕೂಡ ಸ್ವಲ್ಪ ಡೀಪ್ ಕ್ಲೀನೇ ಮಾಡ್ಕೊಬೇಕಾಗಿದೆ. ಈ ವಿಡಿಯೋನ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ತೊಗೊಂಡಿದ್ದು. ನಾನು ಮೊದಲೇ ಹೇಳಿದಾಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ತಿಂಡಿ ಎಲ್ಲ ಮಾಡಿ ಆದಮೇಲೆ ತುಂಬ ಕೆಲಸ ಇತ್ತಲ್ಲ, ಮನೆಯಲ್ಲಿ ಧೂಳು ತೆಗೆದು ಒಂದು ಕಡೆಯಿಂದ ನೀಟಾಗಿ ಕಸ ತೊಳೆದು ಮನೆಯೆಲ್ಲ ಒರೆಸಿ, ಜೊತೆಗೆ ಇವತ್ತೇ ಬಾತ್ರೂಮ್ ಎಲ್ಲಕ್ಕೆ ತೊಳೆದ್ಬಿಡೋಣ ಅಂತೇಳಿ ಅದನ್ನು ತೊಳೆದು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಕ್ಲೀನ್ ಮಾಡಬೇಕಾಗಿದೆ ಅಲ್ವಾ. ಸೊ ಹಾಗೆ ಹೋಗೋಕ್ಕಾಗಲ್ಲ ಅಂಥೇಳಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದಮೇಲೆ ಈ ವಿಡಿಯೋನ ತೊಗೊಂಡಿದ್ದು. ಈಗ ದೇವ್ರ ಮನೆನ ಕ್ಲೀನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ದೇವ್ರ ಮನೆ ಬಾಗಿಲಿಗೆ ಹಾಕಿರೋ ಆರ್ಟಿಫಿಷಿಯಲ್ ಫ್ಲವರ್ ರೀತಿಯಲ್ಲ, ಆ ಹಾರನ ತೆಗೆದೆ ತೊಳೆಯೋಣ ಅಂತ. ಈ ದಾರ ಏನಪ್ಪ ಅಂದರೆ, ಸೊ ಯಾವಾಗಲೂ ನಾವು ಹಬ್ಬಗಳಿಗೆಲ್ಲ ಮಾವಿನ ತೋರಣನ ಹಾಕ್ತಾ ಇರ್ತೀವಲ್ಲ, ಸೊ ಪದೇ ಅದನ್ನು ಕಟ್ಟೋದು ಯಾಕೆ ಕೀಳೋದು ಯಾಕೆ ಅಂತೇಳಿ ಆ ದಾರನ ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ಅದೇ ದಾರಕ್ಕೆ ಈ ಹಬ್ಬ ಟೈಮಲ್ಲೆಲ್ಲನೂ ಮಾವಿನ ತೋರಣನ ಜೋಡಿಸ್ಕೊತೀವಿ ನಾವು. ಇದೇ ನೋಡಿ ನಮ್ಮನೆಯ ಪುಟ್ಟ ದೇವ್ರ ಮನೆ. ನೀವು ಕಳೆದ ವೀಡಿಯೋಸ್ಗಳಲ್ಲೆಲ್ಲ ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ. ಈ ವಾರ ದಿನಗಳಲ್ಲೆಲ್ಲ ನಾವು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಈ ಮೇನ್ ಹಬ್ಬಗಳಲ್ಲಿ ಕ್ಲೀನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವ. ಇವತ್ತು ಕಂಪ್ಲೀಟ್ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಅಂದರೆ ದೇವ್ರ ಮನೆಯಲ್ಲಿ ಒಂದು ಐಟಮ್ ಕೂಡ ಇಲ್ದಂಗೆ ಕಂಪ್ಲೀಟಾಗಿ ಎಲ್ಲ ಸಾಮಾನು ಕೂಡ ಆಚೆ ತೆಗೆದಿಡಬೇಕು. ಎಲ್ಲನೂ ಹೊಸದಾಗಿ ತೊಳೆದು
ಹೊಸದಾಗಿ ರೆಡಿ ಮಾಡಿ ಆಮೇಲೆ ದೇವ್ರ ಮನೆಗೆ ಅದನ್ನೆಲ್ಲ ಇಡಬೇಕಾಗುತ್ತೆ. ಸೊ ನಾನು ಕೂಡ ಇವಾಗ ಎಲ್ಲ ಐಟಮ್ಸ್ನೂ ಕೂಡ ಒಂದು ದೊಡ್ಡ ಪಾತ್ರೆ ತಗೊಂಡು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ದೇವ್ರ ಮೇಲಿರೋಂಥ ಹೂವು ಎಲ್ಲನೂ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಈ ದೀಪದಲ್ಲಿ ಈಗ ದೀಪ ಹಚ್ಚುತ್ತೀವಲ್ವ ನಾವು ವಾರ ಮಾಡಿದಾಗಲೆಲ್ಲನೂ ಅಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಉಳ್ಕೊಂಬಿಡುತ್ತೆ. ಆ ಎಣ್ಣೆ ಇರೋಂಥ ದೀಪನ ತೊಗೊಂಡೋಗಿ ತೊಳಿಲಿಕ್ಕೆ ಹೋದರೆ ಎಣ್ಣೆ ಜಿಡ್ಡು ಹೋಗಲ್ಲ. ಬೇರೆ ದೇವ್ರ ಸಾಮಾನುಗಳ ಮೇಲೂ ಕೂಡ ಆ ಎಣ್ಣೆ ಜಿಡ್ಡು ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ಅಂತೇಳಿ ದೇವ್ರ ಮೇಲೆ ಹಾಕಿದಂಥ ಸೇವಂತಿ ಹೂವು ಇತ್ತಲ್ಲ ಅದರಲ್ಲೇ ನಾನು ಬತ್ತಿಯೆಲ್ಲನ ಆಚೆ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಎಣ್ಣೆಲ್ಲ ಒರೆಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ದೀಪದಲ್ಲಿ ಸ್ವಲ್ಪ ಕೂಡ ಎಣ್ಣೆ ಇರಲ್ಲ. ಸೊ ಬೇಗ ಕೂಡ ನಾವು ವಾಶ್ ಮಾಡ್ಕೊಬೋದು, ತೊಳಿಲಿಕ್ಕೂ ಈಸಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವು ಯಾರಾದರೂ ಆ ರೀತಿ ಮಾಡ್ತಾಯಿದ್ರೆ ನನಗೆ ಕಮೆಂಟ್ ಮಾಡಿ. ಜೊತೆಗೆ ದೇವ್ರ ಮೇಲೆ ಹಾಕಿರೋಂಥ ಹೂವನ್ನ ನಾವು ಯಾವುದೇ ಕಾರಣಕ್ಕೂ ಡಸ್ಟ್ಬಿನ್ನಲ್ಲಿ ಹಾಕಬಾರ್ದು. ಅದನ್ನು ತುಳಸಿ ಗಿಡ ಇರುತ್ತಲ್ವ ಅಥವಾ ತೆಂಗಿನ ಮರ ಇದ್ದರೆ ಅದ್ರ ಬುಡಕ್ಕೆ ಹಾಕಬೇಕು. ನಾನು ಸದ್ಯಕ್ಕೆ ಇಲ್ಲಿ ನಮ್ಮ ಮನೇಲಿ ತುಳಸಿ ಗಿಡವೂ ಇಲ್ಲ ಮತ್ತು ತೆಂಗಿನ ಮರವೂ ಇಲ್ಲ. ಆ ಕಾರಣಕ್ಕೆ ಒಂದು ಸಪ್ರೇಟ್ ಕವರ್ಗೆ ಹಾಕಿ ಅದನ್ನು ಸಪ್ರೇಟಾಗಿ ಕಸಿನ ಗಾಡಿ ಬರುತ್ತಲ್ಲ ಮಾರ್ನಿಂಗು ಅದರಲ್ಲಿ ಹಾಕ್ಬಿಡ್ತೀನಿ. ಇದು ನೋಡಿ ಮುಖವಾಡ. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿನ ಕೂರಿಸ್ತೀನಿ ನಮ್ಮ ಮನೆಯಲ್ಲೂ ಕೂಡ. ಅದೊಂದು ಚಿಕ್ಕ ವಯಸ್ಸಿಂದನೂ ನನಗೆ ಕ್ರೇಜ್ ಇತ್ತು. ಸೊ ಆಫ್ಟರ್ ಮ್ಯಾರೇಜಿಂದ ನಾನು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದು ಹತ್ತಿದು ಏನಿದೆ ಬ್ಯಾಕ್ಗ್ರೌಂಡು ಕಿರೀಟ ಅದನ್ನು ನಾನೇ ರೆಡಿ ಮಾಡೋದು. ಮುಖವಾಡಕ್ಕೆಲ್ಲ ಸ್ಟೋನೆಲ್ಲ ಹಾಕಿ ನಾನೇ ರೆಡಿ ಮಾಡ್ಕೊಂಡಿರೋದು. ಒಂಥರ ಮುದ್ದಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ಯಾಕೆ ಎತ್ತಿಡಬೇಕು ಬೇರೆ ಕಡೆ ಅಂತೇಳಿ ನಾನು ದೇವ್ರ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಪ್ರತಿ ಸತಿ ಪೂಜೆ ಮಾಡುವಾಗಲೂ ಇದಕ್ಕೂ ಮಾಡ್ಕೊತೀನಿ. ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ಮುಖವಾಡನ ಇಟ್ಟು ಪೂಜೆ ಮಾಡಿ ಬೇರೆ ದಿನಗಳಲ್ಲಿ ಅದನ್ನು ಬೇರೆ ಕಡೆ ತೆಗೆದಿಟ್ಬಿಡ್ತಾರೆ. ನಾನು ಹಾಗೆ ಮಾಡೋದು ಬೇಡ. ವರ್ಷಕ್ಕೊಂದು ಸಲ ಪೂಜೆ ಮಾಡೋಕ್ಕಿಂತ ನಾವು ಯಾಕೆ ವಾರ ದಿನಗಳೆಲ್ಲನೂ ಅದಕ್ಕೆ ಪೂಜೆ ಮಾಡ್ಕೊಬಾರ್ದು ಅಂತೇಳಿ ನಾನು ದೇವ್ರ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಅದು ಅಲ್ಲದೆ ನಮ್ಮ ಮನೆ ದೇವರು ಹೆಣ್ಣು ದೇವರು ಬಂದು ಲಕ್ಷ್ಮಿನೇ ಆಗಿರೋದ್ರಿಂದ ನಾನು ರೆಗ್ಯುಲರ್ ಆಗಿ ಅದನ್ನು ಪೂಜೆ ಮಾಡ್ಕೊತೀನಿ. ಮತ್ತು ನಾನು ರೆಡಿ ಮಾಡಿರೋಂಥ ಈ ಲಕ್ಷ್ಮಿ ಮುಖವಾಡ ಡೆಕೋರೇಷನ್ಸು ಹೇಗೆ ಕಾಣಿಸ್ತಾ ಇದೆ, ನಿಮ್ಗೆ ಇಷ್ಟ ಆಯಿತಾ ಅಂತ ಈ ವಿಡಿಯೋನ ನೋಡಿದವ್ರು ಯಾರಾದರೂ ಸರಿ ನನಗೊಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇವಾಗ ಆ ದೇವ್ರ ಸಾಮಾನೆಲ್ಲನೂ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಇವಾಗ ದೇವ್ರ ಮನೆಯಲ್ಲಿ ಇದ್ದಂತಹ ಎಲ್ಲ ದೇವರ ಫೋಟೋನೂ ಕೂಡ ಇವಾಗ ಒಂದೊಂದಾಗಿ ಎತ್ತಿಡ್ತಾ ಇದ್ದೀನಿ. ಈಗ ಫೈನಲಿ ದೇವ್ರ ಮನೇಲಿ ಇದ್ದಂಥ ಎಲ್ಲ ಫೋಟೋಗಳನ್ನು ತೆಗೆದೆ. ಮತ್ತು ದೇವ್ರದ್ದು ಏನಿದೆ ಥಿಂಗ್ಸ್ಗಳು ಈಗ ಗಂಧದ ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ ಎಲ್ಲ ಎತ್ತಿಟ್ಕೊಂಡಿದ್ದು ಬಾಕ್ಸ್ ಇದೆಲ್ಲನೂ ಪ್ರತಿಯೊಂದು ದೇವ್ರ ಮನೆಯಲ್ಲಿ ಏನೂ ಬಿಟ್ಟಿಲ್ಲ. ಈಗ ಎಲ್ಲನೂ ತೆಗೆದಿದ್ದೀನಿ ಆಚೆ. ಸೊ ಅದು ಗೋಡೆಗೆ ಹಾಕಿರೋ ಫೋಟೋ ನಾನು ಡಬಲ್ ಟೇಪ್ ಗಮ್ ಹಾಕಿ ಅಲ್ಲೇ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಕಿತ್ತರೆ ಮತ್ತೆ ಅಣಿಸೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅದನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಇವಾಗ ದೇವ್ರ ಮನೆನ ಒಂದು ಡ್ರೈ ಕ್ಲಾತಿಂದ ಅದು ಒಳಗಡೆ ಇರೋ ಧೂಳನ್ನೆಲ್ಲನೂ ತಗೊಬೇಕು. ಯಾವುದೇ ಕಾರಣಕ್ಕೂ ಆಚೆ ನಾವು ಮನೆ ಗುಡಿಸೋಕ್ಕೆಲ್ಲ ಯೂಸ್ ಮಾಡೋವಂಥ ಪೊರ್ಕೆನ ಬಳಸಬಾರ್ದಲ್ವ. ಅದಕ್ಕೆ ನಾನು ಬಟ್ಟೆಯಿಂದನೇ ದೇವರ ಮನೆ ಫುಲ್ ಟೈಲ್ಸ್ ಮೇಲೆ ಎಲ್ಲ ಕಡೆನೂ ಕೂಡ ಒಂದು ಡ್ರೈ ಕ್ಲಾತಿಂದನೇ ನೀಟಾಗಿ ಧೂಳನ್ನು ತಗೊತಾ ಇದ್ದೀನಿ. ಪ್ರತಿ ಸಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾನು ಅಷ್ಟೇನು ಗಲೀಜಿರಲಿಲ್ಲ. ಜೊತೆಗೆ ಈಗ ಲಾಸ್ಟ್ ಶಿವರಾತ್ರಿ ಹಬ್ಬದ ದಿನವೂ ಕೂಡ ನಾನು ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅಷ್ಟು ಧೂಳು ಇರಲಿಲ್ಲ, ಜೊತೆಗೆ ಗಲೀಜು ಕೂಡ ಇರಲಿಲ್ಲ. ಮತ್ತು ಮಾಮೂಲಿ ದಿನಗಳಲ್ಲಿ ಬೇರೆ ದಿನಗಳಲ್ಲೆಲ್ಲ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಈ ಹಬ್ಬ ಟೈಮ್ಗಳಲ್ಲೆಲ್ಲ ಇನ್ನೂ ಡೀಪ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಮನಸ್ಸು ಸಮಾಧಾನವೇ ಆಗಲ್ಲ.
ಸೊ ನಾನು ಈ ರೀತಿ ಹಬ್ಬ ಇರುವಾಗ ಹಿಂದಿನ ದಿನವೇ ದೇವ್ರ ಮನೆನ ಈ ರೀತಿ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲನೂ ತೊಳೆದು ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಬೇಗ ಎದ್ದು ನಾವು ಇನ್ ಟೈಮ್ಗೆ ಪೂಜೆನ ಮಾಡ್ಕೊಬೋದು. ಜೊತೆಗೆ ಬೇರೆ ಏನೇ ಕೆಲಸಗಳಿದ್ರೂ ಕೂಡ ಆರಾಮಾಗಿ ಮುಗಿಸ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾರ್ಯಾರು ನನ್ನ ಹಾಗೆ ಸಿಂಗಲ್ ಹೆಣ್ಮಕ್ಳು ಇರ್ತೀರ ಮನೆಯಲ್ಲಿ, ಈಗ ಜೊತೆಗೆ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಆಗುತ್ತೆ. ಯಾರಾದರೂ ಒಬ್ಬೊಬ್ಬರೇ ಇರೋಂಥ ಹೆಣ್ಮಕ್ಳಾದರೆ ಈ ರೀತಿ ಮಾಡಿಕೊಂಡ್ರೆ ಅವರಿಗೆ ಬೆಸ್ಟ್ ಆಗುತ್ತೆ. ಹಬ್ಬದ ಹಿಂದಿನ ದಿನವೇ ಈ ರೀತಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಇವತ್ತೇ ಮುಗ್ದೋಗಿರುತ್ತೆ, ಇನ್ನು ಅರ್ಧ ಮಾತ್ರ ನೆಕ್ಸ್ಟ್ ಡೇಗೆ ಉಳ್ಕೊಂಡಿರುತ್ತೆ. ಆವಾಗ ಬೆಳಗ್ಗೆ ಖುಷಿಯಾಗಿದ್ದು ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು. ಎಲ್ಲ ಕೆಲಸನೂ ಒಂದೇ ದಿನ ಇಟ್ಕೊಂಡ್ರೆ ಇನ್ ಟೈಮ್ಗೆ ಪೂಜೆ ಮಾಡಲಿಕ್ಕೂ ಆಗೋಲ್ಲ. ಈಗ ನೈವೇದ್ಯಕ್ಕೆ ಪ್ರಸಾದ ಏನಾದರೂ ಮಾಡಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಕೂಡ ಮಾಡ್ಕೊಳಕ್ಕಾಗಲ್ಲ. ನೋಡಿ, ಕಂಪ್ಲೀಟಾಗಿ ದೇವ್ರ ಮನೆನ ಧೂಳೆಲ್ಲ ತೆಗೆದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ದೇವ್ರ ಮನೆ ಶೆಲ್ಫ್ನೆಲ್ಲ ಒರೆಸ್ಕೊಬೇಕಲ್ವ, ಟೈಲ್ಸ್ನೆಲ್ಲ. ಅದಕ್ಕೆ ನಾನೊಂದು ಲಿಕ್ವಿಡ್ನ ರೆಡಿ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸ್ವಲ್ಪ ಉಪ್ಪು, ಅರಿಶಿನ, ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಯಾವುದಾದ್ರೂ ಗುಡ್ ಸ್ಮೆಲ್ ಇರುವಂಥ ಒಂಚೂರು ಕಂಫರ್ಟ್ ಹಾಕ್ಕೊಂಡು ಈ ಪಾತ್ರೆ ತೊಳಿಲಿಕ್ಕೆ ವಿಮ್ ಜೆಲ್ ಬರುತ್ತಲ್ಲ, ಅದನ್ನು ಒಂದು ಅರ್ಧ ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ದೇವ್ರ ಮನೆ ಚಿಕ್ಕದು ಇರೋದ್ರಿಂದ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಇದೇ ಸಾಕಾಗುತ್ತೆ. ನಿಮಗೆ ದೇವ್ರ ಮನೆ ದೊಡ್ಡದಿದ್ದರೆ ಇನ್ನು ಸ್ವಲ್ಪ ಹೆಚ್ಚಾಗಿ ಲಿಕ್ವಿಡ್ನ ರೆಡಿ ಮಾಡ್ಕೊಬೋದು. ಆನ್ ಟೈಮಲ್ಲಿ ಇದನ್ನು ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ಕಂಫರ್ಟ್ ಹಾಕಿರೋದ್ರಿಂದ ಇದ್ರ ಜೊತೆಗೆ ಇದೇ ಲಿಕ್ವಿಡ್ಗೆ ನೀವು ಒಂದು ಸ್ವಲ್ಪ ಹಸಿದು ಗೋಮೂತ್ರನ ಒಂದೆರಡು ಹನಿ ಹಾಕ್ಕೊಬೋದು. ಜೊತೆಗೆ ಒಂದು ಸ್ವಲ್ಪ ಕರ್ಪೂರನ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ದೇವ್ರ ಮನೆ ಎಷ್ಟು ಘಮ ಘಮ ಅನ್ನುತ್ತೆ ಗೊತ್ತಾ. ನೋಡಿ, ಈ ನೀರಲ್ಲಿ ನಾನೀಗ ಒಂದು ಬಟ್ಟೆನ ತೊಗೊಂಡಿದ್ದೀನಿ, ಪ್ಲೈನ್ ಆಗಿರೋ ಕಾಟನ್ ಬಟ್ಟೆನ ಹಚ್ಕೊಂಡು ಆ ನೀರನ್ನು ಹಚ್ಕೊಂಡು ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಕಡೆಯಿಂದ ದೇವ್ರ ಮನೆನ ಒರೆಸ್ಕೊಂಬರ್ತಾಯಿದ್ದೀನಿ. ನೋಡಿ, ಈ ಲಕ್ಷ್ಮಿ ಫೋಟೋ ಬಿಫೋರ್ ಹೇಗಿತ್ತು, ಈ ಲಿಕ್ವಿಡಿಂದ ಒರೆಸಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ಕಂಪ್ಲೀಟಾಗಿ ದೇವ್ರ ಮನೆ ಒಳಗಡೆ ಫುಲ್ ಅದೇ ಲಿಕ್ವಿಡಿಂದ ಚೆನ್ನಾಗಿ ಒರೆಸ್ಕೊತಾ ಇದ್ದೀನಿ. ಆ ಒದ್ದೆ ಬಟ್ಟೆನಲ್ಲಿ ಒರೆಸಿದ ಮೇಲೆ ನಾವು ಮತ್ತೆ ಬೇರೆ ಡ್ರೈ ಕ್ಲಾತಲ್ಲಿ ಒಂದು ಸಲ ಒರೆಸ್ಕೊಬೇಕು. ಇಲ್ಲಾಂದರೆ ಸ್ವಲ್ಪ ನೀರ್ದು ಗರೆ ಗರೆ ಬಿದ್ದಂಗೆ ಆಗುತ್ತೆ, ಅದು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಲಿಕ್ವಿಡಿಂದ ಒರೆಸಾದ್ಮೇಲೆ ನಾನು ಬೇರೆ ಕ್ಲಾತನ್ನು ತಗೊಂಡು, ಅಂದರೆ ಡ್ರೈ ಕ್ಲಾತನ್ನು ತಗೊಂಡು ಕಂಪ್ಲೀಟಾಗಿ ದೇವ್ರ ಮನೆಯಲ್ಲೂ ಇನ್ನೊಂದು ಸಲ ಒರೆಸ್ಕೊಂಡಿದ್ದೀನಿ. ನೋಡಿ, ಆ ದೇವ್ರ ಮನೇಲಿದ್ದ ಗಲೀಜೆಲ್ಲ ಯಾವ ರೀತಿ ಬಂದಿದೆ. ಲಿಕ್ವಿಡು ತಯಾರಾದಾಗ ಹೇಗಿತ್ತು, ಇವಾಗ ದೇವ್ರ ಮನೆಯಲ್ಲಿ ಇದ್ದಂಥ ಗಲೀಜೆಲ್ಲ ಈ ಲಿಕ್ವಿಡಲ್ಲಿ ಬಂದಿದೆ. ನಾವು ಪ್ರತಿದಿನ ಈ ಗಂಧದ ಕಡ್ಡಿ, ದೀಪ ಇದನ್ನೆಲ್ಲ ದೇವ್ರ ಮನೆಯಲ್ಲಿ ಹಣ್ಸಿಡೋದ್ರಿಂದ ಅದ್ರದ್ದು ಹೊಗೆ ಎಲ್ಲ ಕುತ್ಕೊಂಡು ದೇವ್ರ ಮನೆಯೆಲ್ಲ ಸುತ್ತ ಕಪ್ಪಾಗಿರುತ್ತೆ. ಆ ಕಪ್ಪೆಲ್ಲನೂ ಈ ಲಿಕ್ವಿಡ್ನ ಹಾಕಿ ಒರೆಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬಂದ್ಬಿಡುತ್ತೆ. ನಾನು ಆಗಲೇ ಹೇಳಿದೆ ಅಲ್ವಾ, ಶಿವರಾತ್ರಿ ಹಬ್ಬದ ದಿನವೂ ನಾನು ಕ್ಲೀನ್ ಮಾಡ್ಕೊಂಡಿದ್ರಿಂದ ಅಷ್ಟು ಕಪ್ಪು ಕಲೆ ಏನಿರಲಿಲ್ಲ, ಧೂಳು ಇರಲಿಲ್ಲ, ಗಲೀಜು ಇರಲಿಲ್ಲ. ಈಗ ಸೂಪರಾಗಿ ಪಳಪಳ ಅಂತ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ರೀತಿ ಅನ್ನಿಸ್ತಾ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಇವಾಗ ಆಲ್ರೆಡಿ ದೇವ್ರ ಮನೆ, ಈ ದೇವಸ್ಥಾನಗಳಿಗೆ ಹೋದಾಗ ಸ್ಮೆಲ್ ಬರುತ್ತಲ್ಲ ಘಮ ಘಮ ಅಂತ ಪರಿಮಳ, ಅದೇ ಥರ ಆಲ್ರೆಡಿ ದೇವ್ರ ಮನೆಗೊಂದು ಕಳೆ ಬಂದುಬಿಟ್ಟಿದೆ. ದೇವಸ್ಥಾನದ ರೀತಿಯಲ್ಲೇ ಸ್ಮೆಲ್ ಬರುತ್ತೆ. ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ದೇವ್ರ ಮನೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಈ ದೇವ್ರ ಮನೆಯಲ್ಲಿರುವಂಥ ಸಾಮಾನೆಲ್ಲ ಆಚೆ ತೆಗೆದ ಮೇಲೇ ಗೊತ್ತಾಗಿದ್ದು ದೇವ್ರ ಮನೆಯಲ್ಲಿ ನಾನು ಇಷ್ಟೊಂದು ಥಿಂಗ್ಸನ್ನು ಇಟ್ಕೊಂಡಿದ್ನ ಅಂತೇಳಿ. ನೋಡಿ, ಇದೆಲ್ಲ ಕೂಡ ಕಂಪ್ಲೀಟಾಗಿ ನಾನು ದೇವ್ರ ಮನೆಯಲ್ಲಿ ಇಟ್ಕೊಂಡಿದ್ದಂಥ ಸಾಮಾನುಗಳು. ಮತ್ತು ಪ್ರತಿಯೊಂದು ಹಬ್ಬದ ಟೈಮ್ನಲ್ಲೂ ಕೂಡ ಇದು ದೇವ್ರ ಮನೆಗೆ ಬೇಕಾಗುತ್ತೇನೋ ಅಂತ ಅಂದ್ಕೊಂಡು ಇಷ್ಟು ಸಾಮಾನುಗಳಾಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಸೊ ಎಲ್ಲರ ಮನೆಯಲ್ಲೂ ಹೀಗೆ ಇರುತ್ತೆ ಇಲ್ವೋ ನನಗದ್ರ ಐಡಿಯಾ ಕೂಡ ಇಲ್ಲ. ಇದು ನೋಡಿ, ಅಂಕೋಲ ಕಡ್ಡಿ ದೇವ್ರ ಮನೆಯಲ್ಲಿ ಅಥವಾ ಮನೆಯಲ್ಲಿ ಇಟ್ಕೊಂಡ್ರೆ ಮಕ್ಕಳಿರೋ ಮನೆಯಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ರು. ಹಾಗಾಗಿ ನಮ್ಮ ಅತ್ತೆ ಊರಿಂದ ಬರುವಾಗ ಇದನ್ನು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಇದು ತುಂಬ ಒಳ್ಳೆಯದಂತೆ. ಹಾಗಾಗಿ ನಾನು ಇದನ್ನು ದೇವ್ರ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಸೊ ಮಧ್ಯದಲ್ಲೇ ನಮ್ಮ ಹಸ್ಬೆಂಡು ಆಚೆ ಹೋಗೋಣ ಅಂತ ಹೇಳಿದರು. ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ದೇವ್ರ ಮನೆ ಸಾಮಾನೆಲ್ಲನೂ ಆಚೆನೇ ತೆಗೆದಿಟ್ಬಿಟ್ಟು ಇವಾಗ ಆಚೆ ಬಂದಿದ್ದೀವಿ. ನಮ್ಮ ಪುಟಾಣಿಗೆ ವರ್ಷದ ಮೊದಲನೇ ಹಬ್ಬ ನಮಗೆಲ್ಲ ಅಲ್ವಾ. ಸೊ ಈ ಹಬ್ಬಕ್ಕೆ ಹೊಸ ಬಟ್ಟೆ ತೆಗೆದಿಲ್ಲ ಅಂದರೆ ಹೇಗೆ ಅಂತೇಳಿ ಅವನಿಗೆ
ಬಟ್ಟೆ ತೊಗೊಬೇಕು ಅಂತೇಳಿ ವಿಶಾಲ್ ಮಾರ್ಟ್ಗೆ ಬಂದಿದ್ದೀವಿ. ನಾಗರಬಾವಿ ಹತ್ರ ಇರೋವಂಥ ಒಂದು ವಿಶಾಲ್ ಮಾರ್ಟ್ಗೆ. ಸೊ ಹಬ್ಬದ ಒಂದು ವಾರ ಅಂತಲೇ ಬಂದಿದ್ದರೆ ನಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗ್ತಾಯಿತ್ತೇನೋ. ನಾವೀಗ ಬರೋ ಅಷ್ಟರಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಹೋಗಿಬಿಟ್ಟಿದೆ. ಸೊ ನಮ್ಗೆ ಅಷ್ಟು ಲೈಕ್ ಆಗಲಿಲ್ಲ ಅವನಿಗೆ. ಅದರಲ್ಲಿ ಈಗ ಏನು ಮಾಡೋಕ್ಕಾಗುತ್ತೆ ಅಂತೇಳಿ ಒಂದು 3 ಜೊತೆ ಶರ್ಟ್ಗಳನ್ನ ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಮಕ್ಕಳಿಗೆಲ್ಲ ಬೇರೆ ದಿನಗಳಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕಿರ್ತಾರೆ ಇಲ್ಲಿ. ನಾವು ರೆಗ್ಯುಲರ್ ಆಗಿ ಅವನಿಗೆ ಬಟ್ಟೆ ತೊಗೊಳ್ಳೋದೇ ಇದೇ ಜಾಗದಲ್ಲಿ. ಸೊ ಅದೇ ಕಾರಣಕ್ಕೆ ಇಲ್ಲಿಗೆ ಶಾಪಿಂಗ್ಗೆ ಅಂತಲೇ ಬಂದಿದ್ದೀವಿ. ಇಲ್ಲಿಂದ ಮನೆಗೆ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮನೆಗೆ ಹೋದ ನಂತರ ನಾನು ಆ ದೇವ್ರ ಮನೆ ಸಾಮಾನು ಏನು ಆಚೆ ತೆಗೆದಿಟ್ಟಿದ್ದೀನಿ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಬೇಕು. ಲೇಟ್ ಆದರೆ ಅದನ್ನು ಮಾರ್ನಿಂಗೇ ಕಂಟಿನ್ಯೂ ಮಾಡ್ಕೊಬೇಕಾಗುತ್ತೆ ವೀಡಿಯೋನ. ಅವನಿಗೆ ಬಟ್ಟೆ ಶಾಪಿಂಗ್ ಮಾಡೋದ್ರ ಜೊತೆಗೆ ನಾನು ಸ್ವಲ್ಪ ಮನೆಗೆ ಥಿಂಗ್ಸ್ಗಳು ಬೇಕಿತ್ತು. ಹೇಗೋ ಅದು ಕೂಡ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡಿಕೊಂಡೆ. ಅದೇನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಇನ್ನೊಂದು ಬ್ಲಾಗ್ನಲ್ಲಿ ತಿಳಿಸ್ತೀನಿ. ಸೊ ನಾವು ಈ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 6:35 ಆಗಿಬಿಟ್ಟಿತ್ತು ಟೈಮು. ಸೊ ಇವಾಗ ಏನಪ್ಪ ಮಾಡೋದು, ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದೇ ಕೂಡ ನನಗೆ ಐಡಿಯಾ ಓಡಲಿಲ್ಲ. ಅಲ್ಲಿಂದ ಬಂದು ದೇವ್ರ ಮನೆಗೆ ಹೊಸ ತೆಂಗಿನಕಾಯಿ, ಕಳಸದೆಲೆ ಇದೆಲ್ಲ ತರಬೇಕಿತ್ತು. ಅದನ್ನು ಕೂಡ ಆಚೆ ಹೋಗಿ ಶಾಪ್ ಮಾಡ್ಕೊಂಬಂದೆ. ಇದೆಲ್ಲ ತಂದು ಇಟ್ಕೊಂಡಿದ್ದೀನಿ. ಸೊ ಟೈಮ್ ಆಗಿಬಿಡ್ತು, 8 ಗಂಟೆ ಆಗೋಯ್ತು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂಥೇಳಿ ಸದ್ಯಕ್ಕೆ ಊಟಕ್ಕೆ ಇವಾಗ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ಆಮೇಲೆ ದೇವ್ರ ಸಾಮಾನೆಲ್ಲನೂ ತೊಳೆದೆ. ಮಧ್ಯಾಹ್ನ ಹಾಗಾಗಿ ಇಟ್ಟೋಗಿದ್ನಲ್ಲ, ಸೊ ಎಲ್ಲನೂ ಸದ್ಯಕ್ಕೆ ನಾನೀಗ ಪಿತಾಂಬರ ಪೌಡರ್ ಅಂತ ಬರುತ್ತಲ್ಲ ಅದರಲ್ಲೇ ವಾಶ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಇವಾಗ ಯಾವ ಬಾಣಲೆಯಲ್ಲಿ ಎತ್ತಿಟ್ಕೊಂಡಿದ್ನೋ ಅದೇ ಬಾಣಲೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಪೂಜೆಗೆ ಸಾಮಾನು ತೊಳಿಬೇಕಾದ್ರೆ ಎಷ್ಟು ಜನ ಹೆಣ್ಮಕ್ಳುಗಳಿಗೆ ಈ ಕೈಯೆಲ್ಲ ಕಟ್ಟಾಗುತ್ತಲ್ವ, ಸ್ಕ್ರ್ಯಾಚಸ್ ಆಗುತ್ತಲ್ಲ, ನನಗೂ ಕೂಡ ಅದೇ ರೀತಿ 1-2-3 ಹತ್ರ ಕೈಯೆಲ್ಲ ಸ್ಕ್ರ್ಯಾಚಸ್ ಆಗಿತ್ತು. ಅದನ್ನೇ ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಇವಾಗ ಆಚೆ ತೆಗೆದಿಟ್ಟಿದಂಥ ಸಾಮಾನೆಲ್ಲನ ಈಗ ದೇವ್ರ ಮನೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ್ದಕ್ಕೆ ಅರಿಶಿನ ಕುಂಕುಮ ಇಕ್ಕಿ ಪೂಜೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಯಾಕೆಂದರೆ ಇವಾಗ ಆಲ್ರೆಡಿ ಟೈಮ್ ಆಗೋಗಿತ್ತು. ವಿಡಿಯೋನ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಲಾಂಗ್ ವಿಡಿಯೋ ಆಗುತ್ತೆ. ಜೊತೆಗೆ ನಾವು ಆಚೆ ಸುತ್ತಾಡಿ ಬಂದಿರೋದ್ರಿಂದ ಟಯರ್ಡ್ ಆಗಿದೆ ಅಂತೇಳಿ ಇವಾಗ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನಾನು ದೇವ್ರ ಮನೆಯಲ್ಲಿ ವಿಭೂತಿ ಇಡ್ತೀನಲ್ಲ ದೇವ್ರ ಫೋಟೋಗೆಲ್ಲ, ಅದಕ್ಕೆ ನಾನು ವಿಭೂತಿ ಪೌಡರ್ಗೆ ಈ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಜಾವದ ಪೌಡರ್ ಅಂತೇಳಿ, ಅದು ಜೊತೆಗೆ ರೋಸ್ ವಾಟರಲ್ಲಿ ಕಲಸಿ ನಾನು ದೇವ್ರ ಫೋಟೋಗೆ ಇಡೋದು. ಅದನ್ನು ಮಾರ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಎಲ್ರಿಗೂ ಟಿಕ್ಕಿ ಪುರಿ ತೊಗೊಂಬಂದಿದ್ರು. ನಾನು ಆ್ಯಕ್ಚುಲಿ ಇದನ್ನು ನೆನ್ನೆ ಕೇಳಿದ್ದೆ, ಶಾಪ್ ಓಪನ್ ಇರಲಿಲ್ಲ ಅಂತ ಇವಾಗ ತಂದು ಕೊಟ್ಟರು. ಸೊ ಇದನ್ನು ತಿಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಬಾಕಿ ಉಳಿದಿರೋ ವಿಡಿಯೋ ಕ್ಲಿಪ್ನೆಲ್ಲನೂ ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೀನಿ ಪಾರ್ಟ್ 2 ಆಗಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.